ನಾನು ವಿಜಯಲಕ್ಷ್ಮಿ ಶಿಂದೆ. ಇಂದು ಗರ್ಭಿಣಿಯರ ಪ್ರಸವ ಪೂರ್ವ ಆರೈಕೆಯ ಬಗ್ಗೆ ತಿಳಿಸಲಿದ್ದೇನೆ. ಪ್ರತಿಯೊಂದು ಹೆಣ್ಣಿಗೂ ಮದುವೆಯ ನಂತರ ಅತ್ಯಂತ ಸಂಭ್ರಮ ಸಡಗರ ಎಂದರೆ ಗರ್ಭಧಾರಣೆ. ಅದು ಅಷ್ಟೇ ಮುಖ್ಯವಾದ ಘಟ್ಟ. ಅದರ ಮಹತ್ವವನ್ನು ತಿಳಿದುಕೊಳ್ಳೋದು ಸಹ ತುಂಬ ಮುಖ್ಯ. ಅಂದರೆ ಮಗುವಿನ ಪ್ರಗತಿ ಬೆಳವಣಿಗೆಯನ್ನು ಗಮನಿಸಲು, ಆರಂಭಿಕ ಹಂತದಲ್ಲಿ ಸಮಸ್ಯೆಗಳನ್ನು ಗುರುತಿಸಲು ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ಸಮೀಪವಿರುವ ಆರೋಗ್ಯ ಕೇಂದ್ರಕ್ಕೆ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಹೆಸರನ್ನು ದಾಖಲಿಸಬೇಕು. ಅಂದರೆ ಮುಂದೆ ಗರ್ಭಿಣಿಯ ಅವಧಿಯಲ್ಲಿ, ಅಂದರೆ 9 ತಿಂಗಳಲ್ಲಿ ಅವಳು ಎಷ್ಟು ಸಾರಿ ಆಸ್ಪತ್ರೆಗೆ ಹೋಗಬೇಕು ಎನ್ನುವುದನ್ನು ಸಹ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಅಂದರೆ ಅವಳು ಕನಿಷ್ಠ 4 ಭೇಟಿಗಳನ್ನು ಮಾಡಿದರೆ ಸಾಕು. ಅಂದರೆ ನೀವು ದಾಖಲಾತಿ ಮಾಡಿದ ದಿನದಂದು ತಾಯಿಯ ಕಾರ್ಡು, ಅಂದರೆ ಅದರಲ್ಲಿ ನಿಮ್ಮ ತೂಕ, ಎತ್ತರ, ರಕ್ತದೊತ್ತಡ ಎಲ್ಲವನ್ನು ದಾಖಲಿಸಿ, ಮುಂದೆ ನಿಮ್ಮ ಮುಟ್ಟಾದ ದಿನಾಂಕವನ್ನು ಸಹ ಅದರಲ್ಲಿ ಬರೆದು ನಿಮ್ಮ ಪ್ರಸವ ಪೂರ್ವದ, ಅಂದರೆ ನಿಮ್ಮ ಡೆಲಿವರಿಯ ಡೇಟನ್ನು ಹೇಳಲು ಅನುಕೂಲವಾಗುತ್ತದೆ. ಇನ್ನು ಮುಂದೆ ರಕ್ತ ಪರೀಕ್ಷೆಯನ್ನು ಮಾಡುತ್ತಾರೆ. HIV ಪರೀಕ್ಷೆ, ಮೂತ್ರ ಪರೀಕ್ಷೆ, ಸ್ತನ ಪರೀಕ್ಷೆ, ಕಿಬ್ಬೊಟ್ಟೆಯ ಪರೀಕ್ಷೆ ಮತ್ತು ಹೆಮೋಗ್ಲೋಬಿನ್ ಪ್ರಮಾಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾಗುವ ಚಿಕಿತ್ಸೆಗಳನ್ನು ನೀಡಲು ನಿರ್ಧರಿಸುತ್ತಾರೆ. ಮತ್ತು ಮರಣಾಂತಿಕ ಕಾಯಿಲೆಯಾದ ಧನುರ್ವಾಯು, ಅದಕ್ಕೆ 4 ವಾರದಿಂದ 6 ವಾರಗಳವರೆಗೆ TT ಇಂಜೆಕ್ಷನನ್ನು ಕೊಡುತ್ತಾರೆ. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ 2ನೆಯ ಭೇಟಿಯಲ್ಲಿ ಏನು ಮಾಡುತ್ತಾರೆ ಮತ್ತು ನೀವೇನು ಮಾಡಬೇಕು 2ನೆಯ ಭೇಟಿಯ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.